ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲಿನ ಉಪ್ಪಿಟ್ಟು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಬೇಡ ಅಂತಂದರೆ ಟೊಮೊಟೊ ಯೂಸ್ ಮಾಡ್ಬೋದು. ಒಗ್ಗರಣೆಗೆ ಬೇಕಾಗಿರೋಷ್ಟು ಆಯಲ್ಲು, ಹಸಿರು ಮೆಣಸಿನ್ಕಾಯಿ 10, ಒಂದು ಈರುಳ್ಳಿ, ಕ್ಯಾರೆಟು, ಬೀನ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿ. ಇವಾಗ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ರವೆ ಹುರ್ಕೊಳ್ಳೋದಕ್ಕೆ ಎಣ್ಣೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಹುರ್ಕೋಬೇಕು. ಅಂದರೆ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಸ್ವಲ್ಪ ಒಂದು 5 to 10 ಮಿನಿಟ್ಸು ಹುರ್ಕೋಬೇಕು. ನಾವು ಒಗ್ಗರಣೆಗೆ ಆಯಿಲ್ ಕಮ್ಮಿ ಹಾಕಿದ್ರೂ ಕೂಡ ನಾವು ರವೆ ಚೆನ್ನಾಗಿ ಹುರಿದಿದ್ರೆ ರವೆ ತುಂಬ ಚೆನ್ನಾಗಿ ಬರುತ್ತೆ, ಅಂಟಲ್ಲ, ಮತ್ತು ಆಯಿಲ್ ಕಮ್ಮಿ ಅಂತಲೂ ಅನಿಸಲ್ಲ. ಇವಾಗ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಫಸ್ಟು. ಆಮೇಲೆ ಇದನ್ನ ಎತ್ತಿಟ್ಕೊಂಡ ನಂತರ ಒಗ್ಗರಣೆಗೆ ತೊಗೊಂಡಿರೋ ಐಟಮ್ಸು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ತರಕಾರಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಾಯಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡ್ರೆ ಬೇಗ ನೀಟಾಗಿ ಫ್ರೈ ಆಗುತ್ತೆ ಆಯಿಲಲ್ಲಿ. ಫ್ರೈ ಆದ ನಂತರ ಇವಾಗ ನಾವು ಏನು ರವೆ ತೊಗೊಂಡಿರ್ತೀವಿ ಅದರದ್ದು 2ರಷ್ಟು ನೀರು ಹಾಕಬೇಕು ಉಪ್ಪಿಟ್ಟಿಗೆ. 1 ಕಪ್ ರವೆ ತೊಗೊಂಡಿದ್ರೆ 2 ಕಪ್ ನೀರು ಹಾಕಬೇಕು. ಉಪ್ಪಿಟ್ಟು ತೆಳುಬೇಕು ಅಂತಂದರೆ ಇನ್ನೂ 1 ಕಪ್ಪು 2 ಕಪ್ಪು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಇದನ್ನು. ಇವಾಗ ನೋಡಿ ಮಿಕ್ಸ್ ಆಯಿತು. ಇವಾಗ ಕುದೀತಾ ಇರೋ ಇದಕ್ಕೆ ಸ್ವಲ್ಪ ನಾವು ನಿಂಬೆಹಣ್ಣು ತೊಗೊಂಡಿದ್ವಲ್ಲ ಅದನ್ನು ನಿಂಬೆಹಣ್ಣು ಹಾಕೋಣ ಇದಕ್ಕೆ. ಈಗ ನಿಂಬೆಹಣ್ಣು ಫಸ್ಟೇ ಹಾಕಿದ್ರೆ ಕಹಿ ಬರುತ್ತೆ ಅಂತಾರೆ. ಕುದಿ ಮೇಲೆ ಹಾಕಿಬಿಟ್ಟು ಅದರಿಂದನೇ ರವೆ ಹಾಕಿ ಮಿಕ್ಸ್ ಮಾಡಿದ್ರೆ ಏನೂ ಆಗೋಲ್ಲ. ನೋಡಿ ಇವಾಗ ನಿಂಬೆಹಣ್ಣು ಹಾಕಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಗೈಸ್. ಯಾವುದು ಕಹಿ ಥರನೂ ಆಗೋಲ್ಲ, ಏನೂ ಆಗೋಲ್ಲ. ಹಿಂದೆಯೇ ರವೆ ಹಾಕಿ ಮಿಕ್ಸ್ ಮಾಡಬೇಕು. ನಾವು ಲಾಸ್ಟಲ್ಲಿ ಹಾಕಿದ್ರೆ ನಾವು ಉಪ್ಪಿಟ್ಟಲ್ಲಿ ಮಿಕ್ಸ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ನೀರೊಳಗೆ ಹಾಕಿದಾಗ ನೀಟಾಗಿ ರವೆಗೆ ಉಪ್ಪಿಟ್ಟಿಗೆ ಹೊಂದ್ಕೊಳ್ಳುತ್ತೆ ಅದು ನಿಂಬೆಹಣ್ಣು. ಸೊ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ಇದನ್ನು ನೋಡಿ ಕುದೀತಾ ಇದೆ. ಇವಾಗ ಸ್ವಲ್ಪ ಕುದಿ ಬರೋ ತನಕ ಬಿಟ್ಬಿಟ್ಟು ಮಿಕ್ಸ್ ಮಾಡಿ. ಇವಾಗ ನೋಡಿ ನೀಟಾಗಿ ಅದು ನೀಟಾಗಿ ಗಟ್ಟಿ ಆಗ್ತಾ ಇದೆ. ಸ್ವಲ್ಪನೇ ನೀಟಾಗಿ ಕುದ್ದಾದ ತಕ್ಷಣ ನೋಡಿ ಇವಾಗ ಒಂದು 5 ನಿಮಿಷ ನಾವು ಸ್ಲಿಮ್ಮಲ್ಲಿರೋದನ್ನ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಬಿಡೋಣ. ಒಂದು 2 ನಿಮಿಷ ಆದಮೇಲೆ ಒಂದು 5 ನಿಮಿಷ ಬಿಟ್ಟರೆ ಆಯಿತು. ತುಂಬ ಅದು ಹವೆಯಲ್ಲಿ ನೀಟಾಗಿ ಬೇಕಿಂಗ್ ಆಗುತ್ತೆ ಉಪ್ಪಿಟ್ಟು. ನೋಡಿ ಇವಾಗ ಒಂದು 2 ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡೋಣ. ನೋಡಿ ಹೋಟೆಲ್ ಸ್ಟೈಲಲ್ಲಿ ರುಚಿಕರವಾದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಗೈಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರ ಬಂದಿದೆ ಗೈಸ್.